ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಸುಮಾರು 8 ಶತಮಾನಗಳ ಹಿಂದೆ ಸೃಷ್ಟಿಯಾದ ಸಾಹಿತ್ಯದ ಬಗ್ಗೆ ತಿಳಿಯೋಣ. ಅಂದರೆ ಯಾವುದು? ಇವಾಗ 21ನೇ ಶತಮಾನ, ಅಂದರೆ 8 ಶತಮಾನಗಳ ಹಿಂದೆ, ಹೆಚ್ಚು ಕಡಿಮೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಆರಂಭವಾಯಿತು. ಆ ವಚನ ಸಾಹಿತ್ಯಕ್ಕೆ ನಾಂದಿ ಹಾಡಿದವರು ಯಾರು? ಆರಂಭ ಯಾರು ಶುರು ಮಾಡ್ತಾರೆ? ಬಸವಣ್ಣ. ಈ ಬಸವಣ್ಣನವರ ವಚನಗಳನ್ನು ನಾವು ಸೆಕೆಂಡ್ PUC ಸಿಲೆಬಸ್ಸಲ್ಲಿ ನೋಡ್ಬೋದು. ಬಸವಣ್ಣನವ್ರ ಬಗ್ಗೆ ನೋಡೋದಾದರೆ ಭಕ್ತಿ ಭಂಡಾರಿ ಅಂತಂದೇಳಿ ಅವರು ಪ್ರಸಿದ್ಧಿ. ಭಕ್ತಿ ಭಂಡಾರಿ ಬಸವಣ್ಣ ಅಂತಂದೇಳಿ ಅಷ್ಟೊಂದು ಭಕ್ತಿ ಇದೆ, ಭಂಡಾರದಷ್ಟು ಅಂತ. 12ನೇ ಶತಮಾನದಲ್ಲಿ ಅವರು ಈ ಕ್ರಾಂತಿಯನ್ನು ಶುರು ಮಾಡ್ತಾರೆ. ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿ. ಅದಕ್ಕೆ ಅನುಭವ ಮಂಟಪವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಯಾರನ್ನ? ಅಲ್ಲಮ ಪ್ರಭು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇನ್ನು ಅವ್ರ ಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ. ಅದರ ಜೊತೆಗೆ ಇನ್ನು ತಂದೆ ತಾಯಿ ನೋಡೋದಾದರೆ ಮಾದಿರಾಜ ತಂದೆ, ತಾಯಿ ಮಾದಾಂಬೆ, ಇವರ ಮಗನಾಗಿ ಜನಿಸ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಇವರು ಕೋಶ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರ್ತಾರೆ. ಇಷ್ಟೊಂದು ಜ್ಞಾನವನ್ನು ಪಡೆದು ಇನ್ನೂ ಅವ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದರೆ ತುಂಬ ಇದೆ ಬಿಡಿ. ಅವರು ಬಾಲ್ಯದಲ್ಲೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಅವರು ಕಟ್ಟಿದ ಎಂಥದ್ದು ಏನು ಹೇಳ್ತೀವಿ, ಬ್ರಾಹ್ಮಣ ಕುಲದಲ್ಲಿ ಕಟ್ಟಿದಂಥದ್ದು, ಅದಕ್ಕೆ ಸಂಪ್ರದಾಯ, ಅದನ್ನೆಲ್ಲ ದೂರ ಮಾಡಿಕೊಂಡು ಜನಿವಾರ ಇದನ್ನೆಲ್ಲ ಕಿತ್ತೆಸೆದು ಅವರು ಇದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಅಂದರೆ ಯಾಕೆ ಇದೆಲ್ಲ ಬೇಕು ಅಂತಂದೇಳಿ ಮುಂದುವರೆದು ಹೆಚ್ಚಿನದಾಗಿ ಇಂಥದ್ದು ವಿಶ್ವಮಾನವನಾಗಿ ಬದುಕೋದಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲಿ ನಮ್ಮ ಸಿಲೆಬಸ್ಸಲ್ಲಿ ಏನೇನು ಹೇಳ್ತಾ ಹೋಗ್ತಿದ್ದಾರೆ ನೋಡಿ. ಮೊದಲನೇ ಪದ್ಯ: ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಉಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ ಅಂತ ಹೇಳ್ತಾವ್ರೆ. ಅಂದರೆ ಈ ಪದ್ಯದಲ್ಲಿ ಏನು ತಿಳಿಸೋದಕ್ಕೆ ಹೊರಟಿದ್ದಾರೆ? ಮನುಷ್ಯರ ನಡುವೆ ಏನಿರಬೇಕು? ಮಾನವೀಯತೆ ಇರಬೇಕು, ಸಾಮರಸ್ಯ ಇರಬೇಕು, ಅಂತಃಕರಣ, ದಯೆ ಇರಬೇಕು, ಹೃದಯ ವೈಶಾಲ್ಯತೆ, ವಿಶಾಲವಾದ ಹೃದಯ ಇರಬೇಕು. ಇದನ್ನೆಲ್ಲ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಇದೇ ಥರ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಕೂಡ ಈಸಿಯಾಗಿ ಬರಿಬೋದು. ತುಂಬ ಸಿಂಪಲ್ಲಾಗಿ, ಇನ್ನೇನಲ್ಲ. ಭಕ್ತರ ಬಗ್ಗೆ, ಶಿವಭಕ್ತರಂದರೆ ಬೇರೆ, ಡಾಂಬಿಕ ಮೋಸದ ಭಕ್ತರಂದರೆ ಬೇರೆ. ಹಿಂಗೆ ಶಿವಭಕ್ತರು ಅಂದರೆ ನಿನಗೆ ಶಿವನ ಮೇಲೆ ಭಕ್ತಿ ಇದೆ ಅನ್ನೋದಾದರೆ ಏನು? ಮನ ಬೆರೆಸಿದಲ್ಲಿ, ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸಿಗೆ ಬೆರೆತಾಗ, ಒಬ್ಬ ಶಿವಭಕ್ತ ಇನ್ನೊಬ್ಬ ಶಿವಭಕ್ತನನ್ನು ನೋಡಿದಾಗ ಅಲ್ಲಿ ದೇಹ ಕರಗಬೇಕು, ತನು ಕರಗಬೇಕು. ಅದೇ ರೀತಿ ಸೋಂಕಿನಲ್ಲಿ ಒಬ್ರಿಗೊಬ್ರು ಭೇಟಿಯಾದಾಗ ಹಗ್ ಮಾಡ್ತೀವಿ, ಈ ಥರದ್ದೆಲ್ಲ ಮಾಡ್ತೀವಲ್ಲ, ಅಂತ ಸ್ಪರ್ಶ ಮಾಡಿದಾಗ, ಪರಸ್ಪರ ಸ್ಪರ್ಶ ಮಾಡಿದಾಗ ಅಲ್ಲಿ ಅಂತಃಕರಣ, ರೋಮಾಂಚನ, ಪುಳಕ ಇದೆಲ್ಲ ಆಗಬೇಕು. ಇದಿಲ್ಲ ಅಂದರೆ, ಆ ರೋಮಾಂಚನ ಇಲ್ಲಾಂದರೆ ಸೋಂಕಿಗೆ, ಅಂದರೆ ಆ ಟಚ್ಗೆ ಅರ್ಥ ಇರಲ್ಲ ಅಂತಂದೇಳಿ. ಅದೇ ಥರ ನೋಟ, ಒಬ್ರಿಗೊಬ್ರು ನೋಡಿದಾಗ ಅಲ್ಲಿ ಕರುಣೆ ಉಕ್ಕಿ ಹರಿಬೇಕು. ಕಂಡಾಗಳ್ ಅಶ್ರುಜಲಂಗಳು ಅಂದರೆ ಕರುಣೆ, ಕಣ್ಣಿನಲ್ಲಿ ನೀರು ಬರುವಂಥದ್ದು, ನೀರು ತುಂಬಿಕೊಳ್ಳೋವಂಥದ್ದು, ಭಾವೋದ್ವೇಗ ಈ ಥರ ಬರಬೇಕು. ಹೃದಯ ತುಂಬಿದ ನುಡಿಗಳು, ಹಿಂಗೆಲ್ಲ. ಆ ಗದ್ಗದಗಳು ಅಂದರೆ ಮಾತಾಡೋದಕ್ಕೆ ಸ್ವಲ್ಪ ಏನು ಮಾತಾಡಬೇಕು, ಏನು ಮಾತಾಡೋದು ತಪ್ಪಾಗುತ್ತೋ, ಈ ಥರ ಗದ್ಗದಗಳು. ಆ ರೀತಿ ಅಂತಃಕರಣ ಪೂರಿತ ಗುಣಗಳು ಇದೆಲ್ಲ ಆಗಬೇಕು. ಇದೆಲ್ಲ ಇದ್ದರೆ ಮಾತ್ರ ಅದು
ಶಿವಭಕ್ತನ ಒಬ್ಬನ ಗುರುತು ಅಂತ ಆಗುತ್ತೆ. ಇಲ್ಲಿಲ್ಲ, ಇದೆಲ್ಲ ಇಲ್ಲ ಅಂದರೆ ಹೇಳ್ತಾವ್ರೆ ಕೂಡಲ ಸಂಗಮ ದೇವರಿಗೆ ಇದೇನಿದು ಅಂಕಿತನಾಮ. ಇದಿಲ್ಲ ಅಂದರೆ ಇಂಥ ಮಾನವೀಯ ಗುಣಗಳಿಲ್ಲದವನು ಭಕ್ತನಾಗಲಾರ ಅಂತ ಹೇಳ್ತಾವ್ರೆ. ಇದು ತೋರಿಕೆಯ ಭಕ್ತ ಅವನು ಅಂತ, ಅಂತಹ ಭಕ್ತಿ ವ್ಯರ್ಥ ಅಂತನೆಲ್ಲ ಹೇಳ್ತಾವ್ರೆ. ಹೀಗಾಗಿ ನಿಜವಾದ ಶಿವಭಕ್ತನಾಗಬೇಕಂದ್ರೆ ಈ ಥರ ಹೃದಯವಂತಿಕೆ, ಭಾವುಕತೆ ಇದೆಲ್ಲ ಇರಬೇಕು ಅಂತಂದು ಹೇಳ್ತಾವ್ರೆ. ಇವೆಲ್ಲ ಇಲ್ಲ ಅಂದರೆ ಆನು ಡಂಬಕ ಕಾಣಿರೆ ಅಂದರೆ ಮೋಸದ ಭಕ್ತಿ ಇರುತ್ತೆ ಅವನ ಹತ್ರ ಅಂತ ಹೇಳ್ತಾವ್ರೆ. ಇನ್ನೊಂದು ಹೇಳ್ತಾವ್ರೆ ನೋಡಿ, 2ನೇ ಪದ್ಯ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ ರೇಖೆ ಇಲ್ಲದನ್ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಅಥವಾ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನು ಅರಿಯದನ್ನಕ್ಕ ಅಂತ ಹೇಳ್ತಾರೆ. ಅಂದರೆ ಈ ವಚನದಲ್ಲಿ ಏನು ಹೇಳ್ತಾವ್ರೆ, ಸತ್ವವಿರಬೇಕು, ತೋರಿಕೆಯ ಭಕ್ತಿ ಬೇಡ, ಈ ಥರ ಕೆಲವೊಂದು ಹೋಲಿಕೆಗಳನ್ನು ತಗೊಂಡು ಹೇಳ್ತಾವ್ರೆ. ಅಂದರೆ ಸುಮ್ಮನೆ ದೊಡ್ಡ ದೊಡ್ಡ ಫೋಟೋಗಳು, ದೊಡ್ಡದಾದ ದೇವಸ್ಥಾನ ಥರ ಮನೆಯಲ್ಲಿ ಇದೆ, ಇದೆಲ್ಲ ದೇವ್ರ ಮನೆ ಕಟ್ಕೊಳ್ಳೋದು ಹಿಂಗೆಲ್ಲ ಇದ್ದರೆ ಆಗುತ್ತೆ, ಏನಿದ್ರೆ ಏನಾಗುತ್ತೆ ಅಂತ ಹೋಲಿಕೆಗಳು. ಮನುಷ್ಯನ ಕೈಯಲ್ಲಿ ಅರ್ಥರೇಖೆ ಇದ್ರೆ ಸಾಕ. ಅರ್ಥರೇಖೆ ಅಂದರೆ ಫೈನಾನ್ಸ್, ಹಣವನ್ನು ಅನುಭವಿಸೋದಕ್ಕೆ ಆಯಸ್ಸಿರಬೇಕಲ್ಲ. ತುಂಬ ಹಣವನ್ನು ಮಾಡ್ತಾನೆ, ಅದನ್ನು ಅನುಭವಿಸೋದಕ್ಕೆ ಆಯಸ್ಸಿನ ರೇಖೆನೇ ಇರಲ್ಲ. ಈ ಥರ ಇದ್ದರೆ ಏನು ಪ್ರಯೋಜನ ಅಂತ. ಅದೇ ಥರ ಆಯುಧಗಳು ಗೊತ್ತಿದೆ ನಮಗೆ, ಚಂದ್ರಾಯುಧ, ವಜ್ರಾಯುಧ, ಹಿಂಗೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಕೇಳಿ. ಅಂಥ ಆಯುಧ ವೀರನ ಕೈ ಇಲ್ಲದ್ರೆ ಅದು ಶೋಭೆ ತರುತ್ತೆ, ಅದಕ್ಕೆ ಅರ್ಥ ಬರುತ್ತೆ. ಕುರುಡನ ಕೈಯಲ್ಲಿ ಏನು ದರ್ಪಣ, ಕನ್ನಡಿ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದೇ ಥರ ಮಾಣಿಕ್ಯದಂತಹ ಬೆಲೆ ಬಾಳುವ ರತ್ನ ಮಂಗನ ಕೈಯಲ್ಲಿ ಕೊಟ್ಟರೆ ಏನು ಪ್ರಯೋಜನ. ಹಿಂಗೆ ಯಾವ ಒಂದು ಹೆಣ್ಣು ಮಗುನ ಯಾರ ಗಂಡಿಗೆ ಕೊಟ್ಟರೆ ಪ್ರಯೋಜನ. ಇದೇ ಥರ ಅದರ ಮೌಲ್ಯ ಗೊತ್ತಿರಲ್ಲ, ಹೀಗಾಗಿ ಅದನ್ನು ತಿಪ್ಪೆಗೆಸಿಬೋದು, ಕೋತಿ ಚೇಷ್ಟೆ ಮಾಡುತ್ತೆ. ಈ ಥರ ಡಾಂಬಿಕನ ಕೈಯಲ್ಲಿ, ಮೋಸದವನ ಕೈಯಲ್ಲಿ ಶ್ರೇಷ್ಠವಾದ ಲಿಂಗವಿದ್ರು ತಾನೇ ಏನದು ವ್ಯರ್ಥ ತಾನೇ ಅಂತಂದೆಲ್ಲ ಹೇಳೋದು ಹೊರಟಿದ್ದಾರೆ. ಹೀಗೆ ಬಾಹ್ಯ ಜಗತ್ತಿಗೆ ಆತನ ವೇಷನ ಭೂಷಣಗಳು ಭಕ್ತನಂತೆ ಕಂಡ್ರೂ ಕೂಡ ಅದೇನು ಸನ್ಯಾಸಿ ಇನ್ನೊಂದು ಮತ್ತೊಂದು ಶಿವಭಕ್ತನ ಥರ ಡ್ರೆಸ್ ಹಾಕ್ಕೊಂಡ್ರು ಕೂಡ ಅದು ಬೂಟಾಟಿಕೆ ಆಗುತ್ತೆ. ಅದರ ಏನು ಒಳ್ಳೆ ದಾರಿ ಹಿಡ್ದಿಲ್ಲ ಅಂದರೆ ವೇಷ ಧರಿಸಿ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾವ್ರೆ. ಹಂಗಾಗಿ ಲಿಂಗವಿದ್ದು ಫಲವೇನು, ಶಿವಪಥ, ಶಿವನ ಮಾರ್ಗವನ್ನು ತಿಳಿಬೇಕು. ಶಿವನ ಭಕ್ತಿಗೆ ಪಾತ್ರ ಆಗಬೇಕು ಅಂದರೆ ಏನು ಮಾರ್ಗ, ಇದನ್ನೆಲ್ಲ ತಿಳಿಬೇಕಾಗತ್ತೆ ಅಂತ ಹೇಳ್ತಾವ್ರೆ. ಇನ್ನು 3ನೇ ಪದ್ಯ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೀಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಮನೆಯಲ್ಲೇ ನೋಡ್ತಾ ಇರ್ತೀವಿ. ಈ ವಚನದಲ್ಲಿ ಹಿಂಗೆ ಹೇಳ್ತಾವ್ರೆ ನೋಡಿ. ವಚನದಲ್ಲಿ ಏನು ಹೇಳ್ತಾವ್ರೆ, ನಮ್ಮನ್ನು ಕಾಯಬೇಕಾದವರೇ ಕೊಲ್ಲಲು ಸಂಚು ಮಾಡಿದ್ರೆ ಇನ್ಯಾರು ಕಾಯ್ತಾರೆ ಅಂತ ಈ ಥರ ಸಂಗತಿಗಳನ್ನು ತಗೊಂಡಿದ್ದಾರೆ. ಏನು ಒಲೆ ಹತ್ತಿ ಉರಿದಡೆ ಅಂದರೆ ಅಡುಗೆ ಮನೆಯೊಳಗಿರುವ ಒಲೆ ಹತ್ತಿ ಉರಿದ್ರೆ ನಾವು ಅದನ್ನು ಸಹಿಸ್ಕೋಬೋದು, ಅದನ್ನ ನಂದಿಸ್ಬೋದು, ಆರಿಸ್ಬೋದು. ಆದರೆ ವಾಸಿಸುತ್ತಿರುವ ಭೂಮಿ ಇಡೀ ಧರೆನೇ ಬೆಂಕಿಯಿಂದ ಒತ್ತಿ ಉರಿಯೋದಕ್ಕೆ ಶುರು ಮಾಡಿದ್ರೆ ಯಾರು ತಾನೇ ಅದನ್ನ ನಂದಿಸೋದಕ್ಕೆ ಸಾಧ್ಯ, ಶಮನ ಮಾಡೋದಕ್ಕೆ ಸಾಧ್ಯ? ಈ ಥರ ಆಶ್ರಯವನ್ನು ಪಡೆಯೋದಾದರೂ ಎಲ್ಲಿ ಪಡ್ಕೊಂಡಿರ್ತೀವಿ? ಭೂಮಿ ಮೇಲೆ. ಈ ಥರ ಅದನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಹೆಂಗೆ? ಅದೇ ನಮ್ಮನ್ನು ಕಾಪಾಡ್ತಿಲ್ಲ ಅಂದರೆ ಹೆಂಗೆ? ಅದೇ ಥರ ಕೆರೆಯ ನೀರಿಗೆ ಆಶ್ರಯ ಯಾವುದು? ಏರಿ ಅದನ್ನು ರಕ್ಷಣೆ ಕೊಡ್ತಾ ಇರುತ್ತೆ. ಆ ಏರಿ ಅಂದರೆ ಕಟ್ಟೆ. ಕೆರೆ ನೀರಿಗೆ ಆಫ್ ಸರ್ಕಲ್ ಥರ ಕಟ್ಟೆ ಇರುತ್ತಲ್ಲ, ಅದು ಲೇಕ್ಗೆ. ಅದೇ ಅದನ್ನು ಕಾಪಾಡ್ತಿಲ್ಲ, ನೀರೆಲ್ಲ ಕೆಳಗೆ ಬಿಡ್ತಾ ಇದೆ ಅಂದರೆ ಏನು ಪ್ರಯೋಜನ? ಅದೇ ಥರ ಬೇಲಿ ಕೇಯ ಮೇವಾಡೆ ಅಂದರೆ ಬೇಲಿ ಬೆಳೆಗೆ, ರೈತರು ಬೆಳೆಯುವಂಥ ಬೆಳೆಗೆ ರಕ್ಷಣೆ ಕೊಡಬೇಕು.
ಅದನ್ನೆಲ್ಲ ಮೇಯ್ತಾ ಇದೆ ಅಂದರೆ ತಿಂದಾಕ್ತಾ ಇದೆ ಅಂದರೆ ಬೇಲಿ ಅಂದರೆ ಗೊತ್ತಿದೆ ನಿಮಗೆ. ಎಂಥದ್ದು ತಂತಿ ಬೇಲಿ ಎಲ್ಲ ಮಾಡ್ತಾರೆ ಗ್ರಿಲ್ ಥರ, ಇಲ್ಲಾಂದ್ರೆ ಸಿಮೆಂಟಲ್ಲಿ ಮಾಡ್ತಾರೆ. ಮೊದಲೆಲ್ಲ ಗಿಡ ಮರಗಳಲ್ಲೇನೆ ಮುಳ್ಳಿನ ಗಿಡಗಳಲ್ಲಿ ಬೇಲಿ. ಒಟ್ಟಾರೆ ಬೇಲಿ ಅಂದರೆ ಏನು ರಕ್ಷಣೆ ಕೊಡೋಂಥದ್ದು. ಅದೇ ರಕ್ಷಣೆ ಕೊಡ್ತಿಲ್ಲ ಅಂದರೆ ಏನು ಪ್ರಯೋಜನ? ಹಂಗೆ ನಾವು ಅದೇ ಥರ ಹೆಣ್ಣು ಸಂಸಾರದ ಕಣ್ಣು ಅಂತಂದು ಗಾದೆ ಮಾತಿನ ಮೂಲಕ ಎಲ್ಲ ನೋಡ್ತೀವಿ. ಆ ರೀತಿ ಹೆಣ್ಣು ಸಂಸಾರದ ಕಣ್ಣು ಅಂತಂದೇಳಿ ನಂಬಿ ಬಿಟ್ರೆ ಆಕೆನೇ, ಆ ತಾಯಿನೇ ಮನೆಯಲ್ಲಿ ಕಳ್ತನ ಮಾಡೋದು ಮುಂದಾದರೆ, ಕಳ್ತನ ಮಾಡಿದ್ರೆ ಯಾರನ್ನ ನಂಬಬೇಕು? ಅದೇ ಥರ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಲ್ವಾ? ಹಂಗಾಗಿ ಅದೇ ವಿಷಯವಾದರೆ ಮಕ್ಕಳ ಜೀವಕ್ಕೆ ಏನೋ ಸಂಚಕಾರ ಆಗತ್ತೆ. ಯಾರ ಹತ್ರ ಪಡೆಯೋದು ಇದನ್ನ ಅಂತ. ಈ ಥರ ಯಾರಲ್ಲಿ ಈ ಸಂಕಟಗಳನ್ನು ಹೇಳುವುದು? ಹಿಂಗಾದ್ರೆ ಪರಿಹಾರ ಆದರೂ ಏನು? ಇನ್ಯಾರಿಗೆ ದೂರುವೆ ಅಂತಂದು ಕೂಡಲ ಸಂಗಮ ದೇವರು ಹೇಳ್ತಾವ್ರೆ. ಈ ಥರ ಪ್ರಶ್ನೆ ಮಾಡ್ತಾವ್ರೆ. ಕಷ್ಟ ಬಂದಾಗ ನಂಬಿ ಕೈ ಮುಗಿಯುವ ದೇವರೇ ನಮ್ಮ ವಿರುದ್ಧ ತಿರುಗಿ ಬೀಳುವ ವಿಪರ್ಯಾಸ ಬಂದರೆ ಹೆಂಗೆ ಅಂತಂದೇಳಿ ವಚನದ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ನಾವು ಸೊಸೈಟಿಯಲ್ಲಿ ಬದುಕೋದಕ್ಕೆ ಈ ವಿಚಾರಗಳು ತುಂಬ ಬೇಕು. ಬರೀ ಹಣವೊಂದು ಸಂಪಾದನೆ ಮಾಡಿದ್ರೆ ಸಾಕಾಗಲ್ಲ. ಆ ಥರ ಪರೀಕ್ಷಾ ದೃಷ್ಟಿಯಲ್ಲಿ ಟೆಸ್ಟ್ಗೂ ಮಿಡ್ ಟರ್ಮ್ ಎಕ್ಸಾಮ್ಗೆಲ್ಲ ಚೆನ್ನಾಗಿ ಕಲಿಬೇಕಾಗತ್ತೆ. ಅದಾದಮೇಲೆ ಪ್ರಿಪ್ರೇಟರಿ ಮತ್ತು ಫೈನಲ್ ಎಕ್ಸಾಮ್ಗೆಲ್ಲ ಬ್ಲೂ ಪ್ರಿಂಟ್ ಕೊಡ್ತಾರೆ. ಬ್ಲೂ ಪ್ರಿಂಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ಬೋದು. ಯಾವ್ದು ಓದಬೇಕಾಗತ್ತೆ, ಈ ಬಸವಣ್ಣನವರ ವಚನದಲ್ಲಿ ಯಾವ್ದು ಬರುತ್ತೆ, ಈ ಥರ ಟೆಸ್ಟು ಮಿಡ್ ಟರ್ಮ್ ಎಕ್ಸಾಮ್ಗೆಲ್ಲ ಎಲ್ಲನೂ ಕಲಿಬೇಕಾಗತ್ತೆ. ಆದಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಏನು ಬಂದಿದ್ದಾವೆ ಆಲ್ರೆಡಿ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. LBA ಕ್ವಶನ್ ಪೇಪರ್ ಇದೆ. ಅದೇ ಥರ ಏನು ಪ್ರೀವಿಯಸ್ 2024, 25 ಆಗಸ್ಟ್ ಟೆಸ್ಟ್ ಪೇಪರ್ ಎಲ್ಲ ಇದೆ. ಅದರಲ್ಲೆಲ್ಲ ಕೇಳಿರೋ ಕ್ವಶನ್ಸು ನಿಮಗೆ ಪಕ್ಕಾ, ಏನು ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಪಕ್ಕಾ ರಿಪೀಟ್ ಆಗ್ತವೆ. ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್, ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ಕನ್ನಡ ವಿಚಾರಗಳಿಗೆ ಕೇಳೋದಾದರೆ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕನ್ನಡ ವಿಚಾರಗಳನ್ನು ಗೌರವಿಸಿ. ನಿಮ್ಮ ಎಕ್ಸಾಮ್ಸ್ಗೆಲ್ಲ ಶುಭವಾಗಲಿ, ಒಳ್ಳೆ ಸ್ಕೋರ್ ಮಾಡಿ. ಧನ್ಯವಾದಗಳು.